ಈ ರಣ ಬಿಸಿಲಿನಿಂದ ಗರ್ಭಿಣಿಯರಿಗೂ ಕೂಡ ಆಪತ್ತು ಕಾದಿದೆ. ಹಾಗಾಗಿ ಬಿಸಿಲಿನಿಂದ ಎಚ್ಚರಿಕೆಯನ್ನ ವಹಿಸುವಂತೆ ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ. ಟಿವಿ9 ಜೊತೆಗೆ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜು ವೈದ್ಯರು ಮಾತನಾಡಿದ್ದಾರೆ. ಈ ಬಿಸಿಲಿನಿಂದಾಗಿ ಗರ್ಭಿಣಿಯರ ಆರೋಗ್ಯದ ಮೇಲೆ ಆಗುವಂತಹ ಪರಿಣಾಮಗಳ ಬಗ್ಗೆ ಅವರು ವಿವರಿಸಿದ್ದಾರೆ. ಗರ್ಭಿಣಿಯರಲ್ಲಿ ಸುಸ್ತು, ತಲೆಸುತ್ತು, ಕೈಕಾಲು ಊತ, ವಾಂತಿ ಸೇರಿದಂತೆ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡುವ ಸಾಧ್ಯತೆ ಇದೆ. ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮೇಡಮ್, ಈಗ ಹೊರಗಡೆ ಬಿಸಿಲು ತುಂಬ ಇದೆ. ನಮ್ಮ ಚಿಕ್ಕಬಳ್ಳಾಪುರಲ್ಲೇ 36-30 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲಿದೆ. ಇದರಿಂದ ಮಹಿಳೆಯರ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬರುತ್ತೆ? ಫಸ್ಟ್ ಆಫ್ ಆಲ್ ಏನೆಲ್ಲ ಆಗಬಹುದು ಈ ಬಿಸಿಲಲ್ಲಿ ಅಂತ ಹೇಳ್ತೇನೆ. ಹೀಟ್ ಎಡಿಮಾ ಅಂತ ಆಗುತ್ತೆ, ಅಂದರೆ ಕೈ ಕಾಲೆಲ್ಲ ಊತ ಬರಬಹುದು, ಮತ್ತು ಹೀಟ್ ರ್ಯಾಶ್ ಆಗಬಹುದು. ಚರ್ಮದ ಮೇಲೆ ಎಲ್ಲೆಲ್ಲಿ ಸೂರ್ಯನ ತಾಪಮಾನ ಜಾಸ್ತಿ ಆಗಿ ಎಕ್ಸ್ಪೋಸ್ ಆಗಿರುತ್ತೋ ಅಲ್ಲೆಲ್ಲ ಕೆಂಪಿಗೆ ರೆಡ್ ಬಮ್ಸ್ ಅಂತ ಹೇಳ್ತೀವಿ. ಆ ಥರ ಚರ್ಮ ಮೇಲೆ ಕೆಂಪು ರ್ಯಾಷಸ್ ಆಗಬಹುದು. ಅಥವಾ ಹೀಟ್ ಎಕ್ಸಾಷನ್ ಅಂತ ಆಗಬಹುದು. ಹೀಟ್ ಎಕ್ಸಾಷನ್ ಅಂದರೆ ತುಂಬ ತಲೆ ಸುತ್ತೋ ಥರ, ಅಥವಾ ವಾಮಿಟಿಂಗ್, ವಾಕರಿಕೆ ಬರೋದು, ವಾಂತಿ ಆಗೋದು, ತುಂಬ ಲೈಟ್ ಹೆಡೆಡ್ನೆಸ್ ಥರ ಆಗಬಹುದು. ಹೀಟ್ ಸಿಂಕೋಪ್ ಅಂತಂದರೆ ಒಂದು ಚಿಕ್ಕ ಬ್ರೀಫ್ ಆಫ್ ಅನ್ಕಾನ್ಷಿಯಸ್ನೆಸ್, ಅಂದರೆ ತಲೆ ಸುತ್ತಿ ಬೀಳೋದು, ಬಟ್ ಅಲ್ಲಿ ಯಾವುದು ಫಿಟ್ಸ್ ಎಲ್ಲ ಏನೂ ಬರದೇ ಇರುತ್ತೆ. ಹೀಟ್ ಸ್ಟ್ರೋಕ್ ಅಂತಂದರೆ ಇದೆಲ್ಲ ಆಗಿ ಸಿವಿಯರ್ ಫಾರ್ಮಲ್ಲಿ ಖಂಡಿತ ತಲೆ ಸುತ್ತಿ ಬಿದ್ದು ಒಂದೊಂದು ಸತಿ ಡಿಸ್ಓರಿಯೆಂಟೇಷನ್, ಅಂದರೆ ಪ್ರಜ್ಞೆ ತಪ್ಪೋದಕ್ಕಿಂತ ಮುಂಚೆ ಪರಿಜ್ಞಾನ ಇಲ್ಲದೆ ಇರೋ ಥರ ಆಗಬಹುದು. ತಲೆ ಸುತ್ತಿ ಬಿದ್ದ ಮೇಲೆ ಒಂದೊಂದು ಸತಿ ಕನ್ವಲ್ಷನ್ಸ್, ಫಿಟ್ಸ್ ಸಹ ಬರಬಹುದು. ಇದೆಲ್ಲ ತುಂಬ ಸಿವಿಯರ್ ಫಾರ್ಮ್ಸ್. ಈ ಓವರ್ ಹೀಟು, ಈ ತಾಪಮಾನ, ಇದು ಹೆರಿಗೆ ದಿನಾಂಕಗಳಿಗೆ ಏನಾದರೂ ಬೇರೆ ಪರಿಣಾಮ ಬೀರುತ್ತಾ? ಕೆಲವೊಂದು, ಈಗ ನಾನು ಹೀಟ್ ಎಡಿಮಾ ಅಂತ ಏನು ಹೇಳಿದೆ, ಅದು ಫಿಸಿಯೋಲಾಜಿಕಲಿ ಪ್ರೆಗ್ನೆನ್ಸಿಲಿ ಇರುತ್ತೆ. ಬಟ್ ಅದು ಈ ಹೀಟಿಂದ ಬಂದಿರೋದ ಅಥವಾ ಪ್ರೆಗ್ನೆನ್ಸಿಯಿಂದ ಆಗಿರುವಂತಹ ಎಡಿಮಾನ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ಖಂಡಿತ ಯಾವಾಗ ಈ ಚಿಹ್ನೆಗಳೆಲ್ಲ ಯಾವಾಗ ಬರುತ್ತೋ ಹತ್ತಿರದಲ್ಲಿರೋ ಡಾಕ್ಟರ್ಸಿಗೆ ಅಥವಾ ಒಂದು ಗೈನಕಾಲಜಿಸ್ಟ್ಗೆ ಅತಿ ಬೇಗ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೆಯದು. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, ಟಿವಿ9, ಚಿಕ್ಕಬಳ್ಳಾಪುರ.